ನೆಚ್ಚಿನ ಕಂಪ್ಲಿ ಕುರುಗೋಡು ಕ್ಷೇತ್ರದ ಅಭಿವೃದ್ಧಿಯ ಅಧಿಕಾರಿಯಾಗಿರ್ತಕ್ಕಂಥ ನೆಚ್ಚಿನ ಶ್ರೀ ಜಯಂತ್ ಗಣೇಶ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯವಾಗಿ ಅದನ್ನು ಮಾಡಿದ್ವಿ. ನೆಕ್ಸ್ಟ್ ಆ ಸಿನಿಮಾ ಮಾಡಿದ್ಮೇಲೆ ನಮಗೆ ಡೈರೆಕ್ಟರ್ ಸುಭಾನ್ ಆಗಿರ್ಬೋದು, ಕ್ಯಾಮ್ರಾಮನ್ ರವಿ, ಎಡಿಟರ್ ನಮ್ಮ ಭೀಮೇಶ್, ಈ ರೀತಿ ಅನೇಕ ಸ್ನೇಹಿತರು ಇದಕ್ಕೆ ಸಹಕಾರ ಮಾಡ್ತೀವಿ ಅಂದರು. ಆಗ ಕುರುಗೋಡಿನಲ್ಲಿರ್ತಕ್ಕಂಥ ಈ ಕುರುಗೋಡನ್ನ ಆಡಳಿತ ಮಾಡಿರ್ತಕ್ಕಂಥ 11ನೇ ಶತಮಾನದಲ್ಲಿ ರಾಚಮಲ್ಲ ರಾಜ. ಅದೇ ರೀತಿಯಾಗಿ ನಾನು ಸಂಶೋಧನೆಗೆ ಹೋದಾಗೆ ಬಾಳೆಕೊಳ್ಳ ಅಂತಕ್ಕಂಥ ಒಂದು ಪ್ಲೇಸ್ನ ಇದನ್ನ ನಾನು ಹಂಪಿಯಲ್ಲಿ ಪ್ರಬಂಧ ಮಂಡನೆ ಮಾಡಿದೆ. ಆ ಬಾಳೆಕೊಳ್ಳ ಅಂತಕ್ಕಂಥದ್ದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲಿರ್ತಕ್ಕಂಥ ಐತಿಹಾಸಿಕನ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಅದ್ರ ಜೊತೆಗೆ ಈಗಿನ ಕಾಲದಲ್ಲಿ ಅಂದ್ರೆ ಪುರಾತತ್ವ ಇಲಾಖೆಯಿಂದ ಕುರುಗೋಡಿಗೆ ಬಂದಿರೋದು, ಈ ರೀತಿಯಾಗಿ 3 ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡೋಣ ಅನ್ಕೊಂಡಾಗೆ ನಮ್ಮ ಟೀಮ್ ಅಂದರೆ KVJ ಟೀಮ್, ಅಶೋಕ್ ಆಗಿರ್ಬೋದು, ವಿನಯ್ ಆಗಿರ್ಬೋದು, ಪ್ರೇಮ್ ಆಗಿರ್ಬೋದು, ಅದರ ಜೊತೆಗೆ ಸೂರಿ, ನೆಕ್ಸ್ಟ್ ಸತೀಶ್ ಸ್ವಾಮಿ, ಎಲ್ಲರೂ ರಾಜನ್ ಸಾಬು, ಅಂಬರೀಷ್ ಅಣ್ಣ ಆಗಿರ್ಬೋದು, ತಿಮ್ಮಾರೆಡ್ಡಿ, ವೆಂಕಟೇಶ್ ಅಣ್ಣ, ಈ ರೀತಿಯಾಗಿ ನನಗೆ ಅನೇಕ ಜನರು ಎಲ್ಲರೂ ಸಹಕಾರ ಮಾಡಿದರು. ಈ ಸಹಕಾರದಿಂದ ಏನಾಯ್ತು ಅಂದರೆ ಸಿನಿಮಾ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ. ಅದು ನಾನು ಹೇಳ್ತಾ ಇದ್ದೆ ಅಂದರೆ ನನಗೆ ಅನಿಸ್ತಾ ಇದೆ ಬಹು ದೊಡ್ಡದಾಗಿ ಮಾಡಿದೀವಿ ಅನಿಸುತ್ತೆ. ಬಟ್ ಈ ಸಿನಿಮಾ ನೋಡಿದ ಮೇಲೆ ನೀವು ಹೇಳ್ಬೇಕಾದ್ರೆ ಹೇಗಿದೆ ಅಂತಕ್ಕಂಥದ್ದು, ಅಂದರೆ ಈ ಸಿನಿಮಾ ಮಾಡಬೇಕಾದ್ರೆ ಎಷ್ಟೊಂದು ಕಷ್ಟಗಳ ನಿಜವಾಗ್ಲೂ ಸುಳ್ಳು ಹೇಳ್ತಾ ಇಲ್ಲ. ರಾತ್ರಿ ಎಲ್ಲ ಮಾಡಿದ್ದೀವಿ, 7 ದಿನ ಶೂಟಿಂಗ್ ಮಾಡಿದ್ದೀವಿ. ಇದರಲ್ಲಿ 4 ದಿನ ರಾತ್ರಿ ಮಾಡಿದ್ವಿ. ಆ 4 ದಿನನೂ ರಾತ್ರಿ ಕಂಟಿನ್ಯೂಯಸ್ ಆಗಿ ಮಳೆ ಬಂದಿದೆ. ಆ್ಯಕ್ಚುಲಿ ಒಂದು ಸಿನಿಮಾ ಮಾಡಬೇಕಂದ್ರೆ ಆ ಮಳೆ ಸೀನ್ ತೆಗಿಬೇಕಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ನಮಗೆ ಪ್ರಕೃತಿ ದೊಡ್ಡ ಸ್ವಲ್ಪ ಆಶೀರ್ವಾದದಿಂದ ಫ್ರೀಯಾಗೇನೆ ಇದರಲ್ಲಿ ಸಿನಿಮಾ ತೆಗಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆ ರೀತಿ ಅಂದ್ರೆ ಒಂದು ರೀತಿಯಿಂದ ನಾವು ಅದನ್ನ ಅಡ್ಡ ಅನ್ಕೊಂಡ್ರೆ ಅಡ್ಡ ಆಗುತ್ತೆ. ಅಂದ್ರೆ ಪಾಸಿಟಿವ್ನೆಸ್, ಪಾಸಿಟಿವ್ನೆಸ್ ಸ್ಟಾರ್ಟ್ ಆಗಿ ಅದೇ ಮಳೆಯಲ್ಲೇನೆ ಶೂಟಿಂಗ್ ತಗೊಂಡು ಈ ಕ್ಯಾಮ್ರಾಮ್ಯಾನ್ ಬಸವರಾಜರ ಇರ್ಬೋದು ರೀ, ಮಳೆಯಲ್ಲಿ ನಮಗೆ ಆಕ್ಚುಲಿ ಕ್ಯಾಮ್ರಾ ಹೋದ್ರೆ ಏನ್ ಮಾಡ್ತಾರೆ 4 ಲಕ್ಷ ರೂಪಾಯಿ, ಅದು 5 ಲಕ್ಷ ರೂಪಾಯಿ ಅಂತ ಹೇಳ್ತಾ ಇದ್ರು. ಆದ್ರೆ ಹಾಗೆ ಛತ್ರಿಕೆ ಹಿಡ್ಕೊಂಡು ನಮಗೆ ಇರ್ತಕ್ಕಂಥವ್ರು ಎಲ್ಲರೂ ಯಾವ ರೀತಿ ಅಂದ್ರೆ ಈ ಸಿನಿಮಾ 7 ದಿನಗಳ ಕಾಲ ಎಷ್ಟೊಂದು ಸರಾಗವಾಗಿ ನಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಅಷ್ಟೇ ಕಷ್ಟ ಬಿದ್ದಿದ್ದೀವಿ. ಆಮೇಲೆ ನಾವು ಕೆಲವೊಂದು ಕ್ಲೈಮ್ಯಾಕ್ಸ್ ನೋಡ್ಬೋದು, ನೀವು ಆ ಕೆಳಗಡೆ ಬೀಳೋದಾಗ್ಬೋದು, ಸಂಗಮೇಶ್ವರ ಕೂಡ ತೆಗೆದಿರ್ಬೋದು, ಇವೆಲ್ಲವೂ ಆಕ್ಚುಲಿ ಶೂಟಿಂಗ್ ತೆಗಿಬೇಕಾದ್ರೆ ಕೆಳಗಡೆ ಬೆಡ್ ಹಾಕಿ ಅದಕ್ಕೆಲ್ಲ ಸಿಸ್ಟಮೆಟಿಕ್ ಆಗಿ ಮಾಡ್ತಾರೆ. ನಮಗೆ ವಿದೌಟ್ ಬೆಡ್ ಹಾಗೆ ನ್ಯಾಚುರಲ್ ಆಗಿ ಅಂದ್ರೆ ಈ ಹಳ್ಳಿ ಊರುಗಳಲ್ಲಿ ಫೈಟಿಂಗ್ ಆಡ್ತಾರೆ ನೋಡ್ರಿ, ಆ ರೀತಿಯಾಗಿನೇ ಶೂಟಿಂಗ್ ತೆಗೆದಿದ್ವಿ. ನಿಮ್ಮೆಲ್ಲರ ಸಹಕಾರದಿಂದ ನೀವು ಇದನ್ನ ಸಿನಿಮಾ ನೋಡಿ ನಮಗೆ ಪ್ರೋತ್ಸಾಹ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ದೊಡ್ಡ ಸಿನಿಮಾ ತೆಗಿಲಿಕ್ಕೆ ನೀವೆಲ್ಲರೂ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ನಮಗೆ ಅವಕಾಶ ಕಲ್ಪಿಸ್ಕೊಡ್ತೀರಿ ಅನ್ಕೊಂಡಿದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಅಂತ. ಅಂದ್ರೆ ನಿಮ್ಮೆಲ್ಲರ ಸಹಕಾರ ಇದ್ರೆ ಮಾತ್ರ ಆಗುತ್ತೆ. ಅದೇ ರೀತಿಯಾಗಿ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರನ್ನ ಸಹಕಾರನೂ ಇದೆ ನಮಗೆ. ಹೀಗೆ ಅಂದ್ರೆ ಈ ರೀತಿಯಾಗಿ ಅಂದ್ರೆ ಇದರಿಂದ ಏನಾಗುತ್ತೆ ಅಂದ್ರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಇವಾಗ ಸಪೋಸ್ ಈ ಸಿನಿಮಾ ತೆಗೆದ್ಮೇಲೆ ಬೇರೆಯವ್ರು ಬರ್ತಾರೆ. ನಮ್ದು ನಾನು ಸ್ಟೋರಿ ಬರೆದಿದ್ದೀನಿ, ಬೈಲೂರವರು ಬಂದರು, ಆಮೇಲೆ ಕೋಳೂರವರು, ಆಮೇಲೆ ಮೆಟ್ರಿ ಡೆವಲಪ್ನವರು. ಅಂದ್ರೆ ಈ ಸಿನಿಮಾ ನೋಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ನಾವು ಕತೆ ಬರೆದಿದ್ದೀವಿ, ನಮಗೆ ಅವಕಾಶ ಇಲ್ಲ, ಏನಾದರೂ ಕಲಿಸ್ಕೊಡಿ ಅಂತಕ್ಕಂಥವ್ರು ಬಹಳಷ್ಟು ಜನ. ಅಂದ್ರೆ ನೀವು ನೋಡ್ಬೋದು, ನಮ್ಮ ಹೈದರಾಬಾದ್ ಕರ್ನಾಟಕದಿಂದ ಬೆಂಗಳೂರಲ್ಲಿ ಯಾವುದೇ ರೀತಿಯಿಂದ ಇವತ್ತಿನವರೆಗೂ ಇಟ್ಟು ಸಿನಿಮಾ ಆಗಿಲ್ಲ. ಯಾಕಂದ್ರೆ ಇದು ನಾನು ಈ ಮಾತು ಹೇಳ್ಬಾರ್ದು, ಆದ್ರೆ ಹೇಳ್ತಾ ಇದ್ದೀನಿ. ನೀವು ಬೆಂಗಳೂರಲ್ಲಿ ಹೋದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕದವ್ರನ್ನ ಜೋಕ್ ಆಗಿರ್ತಕ್ಕಂಥವ್ರು ಹೊರತು ಇಲ್ಲ ಯಾವ್ದಾದ್ರು ಸೈಡ್ ಕ್ಯಾರೆಕ್ಟರ್ ಕೊಡ್ತಾರೆ, ಮೇನ್ ಕ್ಯಾರೆಕ್ಟರ್ ಇರ್ತಕ್ಕಂಥ ಹೀರೋ ಇವತ್ತಿನವರೆಗೂ ಇಲ್ಲ. ಅದ್ರ ಜೊತೆಗೆ ನಮ್ಮ ಹೈದರಾಬಾದ್ ಕರ್ನಾಟಕ ಜಿಲ್ಲೆಯಿಂದ ಒಂದು ಸಿನಿಮಾನು ಹಿಟ್ಟಾಗ್ಲಿ. ಯಾಕಂದ್ರೆ ಬೆಂಗಳೂರಲ್ಲಿ ನಮಗೆ ಆ ರೀತಿಯಾಗಿ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆನ ನಾವು ಇಲ್ಲೇ ಕೊಲ್ಕೊಂತ ಇದೀವಿ. ಏನಾಗುತ್ತಂದ್ರೆ ಇವಾಗ ಸಪೋಸ್ ಇಲ್ಲಿ ಬಸವರಾಜ ಮೇಷ್ಟ್ರು ಇದಾರೆ, ಇವ್ರು ಮಾಡ್ತಾ ಇದಾರೆ ಅಂದ್ರೆ ನಾವ್ ಏನ್ ಮಾಡ್ತೀವಿ, ಏನ್ ಮಾಡ್ತಾರೆ ಬಿಡು ಅವ್ರು ತುಳೇಕೆ ನೋಡ್ತೀವಿ. ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಏನಾದ್ರು ಬೆನ್ ತಟ್ಟಿದ್ರೆ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರಿಗೆ ಚಾಲೆಂಜ್ ಕೊಡ್ಬೋದು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಅಷ್ಟೊಂದು ಪ್ರತಿಭೆಗಳಿದಾವೆ, ಆ ಪ್ರತಿಭೆಗಳನ್ನ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ನಡೀತಾ ಇಲ್ಲ. ಆ ಕೆಲಸನ ಯಾರು ಮಾಡ್ಬೇಕಂದ್ರೆ ನಾವೇ ವೀಕ್ಷಕರು ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರೂ ಸಹಕಾರ ಇದ್ರೆ ಮುಂದಿನ ದಿನಗಳಲ್ಲಿ ಅದ್ದೂರಿ ಆಗಿರ್ತಕ್ಕಂಥ ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ. ಧನ್ಯವಾದ. ಸಿನಿಮಾ
ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ನಿಜ, ಈಗಾಗಲೇ ನಾನು ಮತ್ತು ನಮ್ಮ ಮಾವನವರು ಈ ಸಿನಿಮಾನ ವೀಕ್ಷಣೆ ಮಾಡಿದ್ದೀವಿ, ತೋರಿಸಿದ್ರು ನಮಗೆ ಕರೆದುಬಿಟ್ಟು. ನಿಜವಾಗ್ಲೂ ನನ್ನ ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಕುರುಗೋಡಿನ ರಾಜರ ಬಗ್ಗೆ ಮತ್ತು ಇತಿಹಾಸದ ಬಗ್ಗೆ ಮತ್ತು ಎಲ್ಲಿ ಏನೆಲ್ಲ ಇತ್ತು ಅನ್ನೋದ್ರ ಬಗ್ಗೆ ಭಾಳ ವಿಸ್ತಾರವಾಗಿ ತೋರಿಸಿದರೆ ನಾವು ನಮ್ಮ ವೀರಭದ್ರಗೌಡ ಸಾರಿಗೆ ಹೇಳಿದೆ ಈಗಾಗಲೇ, ಸಾಹೇಬ್ರೆ ಇದನ್ನು ಪ್ರತಿ ಸ್ಕೂಲ್ ಹುಡುಗರು ಮತ್ತು ಎಲ್ಲ ಡಿಗ್ರಿ ಕಾಲೇಜ್ ಹುಡುಗರು ನಮ್ಮ ಇತಿಹಾಸನ ತಿಳ್ಕೊಬೇಕಾಗಿರ್ತಕ್ಕಂಥ ಎಲ್ರಿಗೂ ತೋರಿಸೋಂಥ ಕೆಲಸ ಮಾಡಿರಿ. ಒಂದು ದಿವಸ ಸಿನಿಮಾ ಥಿಯೇಟ್ರಲ್ಲಿ ಒಂದು ಶೋನ ಅರೇಂಜ್ ಮಾಡಿರಿ ಅಂತ ನಾನು ಹೇಳಿದ್ದೆ. ಸರ್ ಹಂಗಾದರೆ ಕಷ್ಟ ಆಗುತ್ತೆ ಎಲ್ಲರನ್ನ ಕರ್ಕೊಂಡು ಬರೋದು, ನಾವು ವೇದಿಕೆ ಮಾಡಿಬಿಡೋಣ, ಭಾಳ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನಿಜವಾಗ್ಲೂ ನೀವೆಲ್ಲರೂ ಬಂದರೆ ಅದು ನೋಡಿದ್ರೆ ಭಾಳ ಅದ್ಭುತವಾಗಿ ಮೂಡಿ ಬಂದಿರೋದಕ್ಕೆ ತಮ್ಮಗಳೆಲ್ಲರ ಆಶೀರ್ವಾದ ಮತ್ತು ತಮ್ಮಗಳೆಲ್ಲರ ಸಪೋರ್ಟ್ ನಿಜವಾಗ್ಲೂ ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಕುರುಗೋಡು ಇತ್ತೀಚಿನ ದಿನಗಳಲ್ಲಿ ತಾವುಗಳೆಲ್ಲರೂ ನೋಡಿರ್ಬೋದು, ಯಾವಾಗ ಗಣೇಶನ MLA ಆದರೂ ಅವತ್ತಿಂದ ತಾವುಗಳೆಲ್ಲರೂ ಒಂದ್ಸಾರಿ ಹಿಂದೆ ಒಂದು ನೋಡ್ರಿ, ಪ್ರತಿಯೊಂದು ಹೊಸದೇ ಆಗ್ತೈತೆ. ಅದು ಹೆಂಗೆ ಮಾಡ್ತಿದ್ವಿ ಅಂತ ಗೊತ್ತಿಲ್ಲ, ಯಾವುದಾದ್ರೂ ಒಂದು ಹೆಜ್ಜೆ ಇಟ್ಟರೆ ಅದು ಹೊಸ ಹೆಜ್ಜೆನೇ ಆಗ್ತೈತೆ. ಅವರು ಯಾವುದೇ ಅನುದಾನಗಳು ತರೋದಾಗಿರಲಿ, ಇವತ್ತು ಈಗ ಹೇಳಿದ್ರು ನಾವು ಕುರುಗೋಡು ಉತ್ಸವ ಮಾಡೋಣ ಅಂತೇಳಿ, ಅದು ಒಂದು ಇತಿಹಾಸ. ಕುರುಗೋಡು ದೊಡ್ಡ ಬಸವೇಶ್ವರ ಜಾತ್ರೆ ಪ್ರತಿ ವರ್ಷ ನಡೀತಿತ್ತು, ಅವರು ಪ್ರತಿ ವರ್ಷ ಹೊಸದಾಗಿ ಮಾಡ್ತಾ ಬಂದರು, ಅದು ಒಂದು ಇತಿಹಾಸ ಆಗ್ತಾ ಬಂತು. ಯಾಕಂದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಥವೆಲ್ಲ ಮಾಡ್ತಾ ಇದ್ದೀವಿ, ಈಗ ತಾವುಗಳೆಲ್ಲ ನೋಡಿದ್ದೀವಿ. ಮತ್ತು ಈಗ ಕೂಡ ಪೂಜಾ, ನಮ್ಮ ಕುರುಗೋಡಿನ ಪೂಜಾ ಕೂಡ ಇವತ್ತು DKDಲಿ ಕರ್ನಾಟಕನೇ ನೋಡೋಂಥ ಕೆಲಸ ಮಾಡ್ತಿದ್ದಾರೆ. ಹಂಗೆ ವೀರಭದ್ರಗೌಡ ಸರ್ ಕೂಡ ಛಲ ಅಂತ ಸಿನಿಮಾ ಮಾಡಿದ್ರು ಕೂಡ ಅವತ್ತಿಗೆ ಏನು ಸಪೋರ್ಟ್ ಮಾಡಬೇಕು ಮಾಡಿದ್ರು. ಇವತ್ತು ಬಾಳೆಕೊಳ್ಳ ಅನ್ನೋ ಸಿನಿಮಾದ ಮೂಲಕ ಅವರು ಒಂದು ಇತಿಹಾಸ ಮಾಡ್ತಿದ್ದಾರೆ. ನಿಜವಾಗ್ಲೂ ನಾವೆಲ್ಲ ಕುರುಗೋಡಿನ ಎಲ್ಲ ಜನರು ಖುಷಿ ಪಡೋಂಥ ವಿಚಾರ ಇದು. ಆ ಕುರುಗೋಡು ದೊಡ್ಡ ಬಸವೇಶ್ವರನ ಆಶೀರ್ವಾದ ನಮಗೆ ಇಂಥ MLAರನ್ನ ಕೊಟ್ಟಿರೋದು, ಇಂಥ ಕಲಾವಿದರನ್ನ ಕೊಟ್ಟಿರೋದು, ನಾವೆಲ್ಲ ನೋಡೋಷ್ಟ ತಾಳ್ಮೆ ಕೊಟ್ಟಿರೋದು. ಈ ವೇದಿಕೆ, ಇಂಥ ವೇದಿಕೆ ಎಲ್ಲ ಜನಗಳ ದುಡ್ಡು ಕೊಟ್ಟು ಕೂಡಿಸಿದ್ರು ಕೂಡ ಕಾಗೋದಿಲ್ಲ. ಅಂಥ ಎಲ್ಲ ಜನಗಳು ಯಾವುದನ್ನು ಅಪೇಕ್ಷಿಸಿದೆ ಇವತ್ತು ಪ್ರೀತಿ ವಿಶ್ವಾಸದಿಂದ ನಮ್ಮ ಇಡೀ ಕುರುಗೋಡಿನ ಜನತೆ ಇವರೆಲ್ಲ ಜೊತೆ ಇದೀವಲ್ಲ, ನಿಜವಾಗ್ಲೂ ಅವರ ಸಿನಿಮಾ ಚಿತ್ರತಂಡಕ್ಕೆ ನಿಜವಾಗ್ಲೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಕಲಾವಿದರು, ಆ ತಾಯಿ ಬಳ್ಳಾರಿ ಅವರು ಯಾರೋ ಒಬ್ಬ ಹೆಣ್ಮಗಳು ಸಿನಿಮಾ ಆ್ಯಕ್ಟಿಂಗ್ ಮಾಡಿದಾಳೆ, ಭಾಳ ಅದ್ಭುತವಾಗಿ ಮಾಡಿದಾಳೆ. ವೀರಭದ್ರಗೌಡರು ಅವರ ವಯಸ್ಸನ್ನು ಲೆಕ್ಕಿಸದೆ ಭಾಳ ಅದ್ಭುತವಾದ ಸ್ಟಂಟ್ಗಳು ಕೂಡ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ತಾವೆಲ್ಲರೂ ನೋಡ್ಬೇಕಾಗಲ್ಲ. ಒಂದು ಯಾವುದೋ ಸಿನಿಮಾದಲ್ಲಿ ಯಾವ ಥರ ನೋಡ್ತೀವಿ ಆ ಥರ ಫೀಲ್ ನಿಜವಾಗ್ಲೂ ಬರುತ್ತೆ ಈ ಸಿನಿಮಾ. ಯೂಟ್ಯೂಬಲ್ಲಿ ನೋಡೋಂಥ ಸಿನಿಮಾ ಅಲ್ಲ ಇದು, ಸಿನಿಮಾ ಥಿಯೇಟ್ರಲ್ಲೇ ನೋಡ್ಬೇಕಾಗಿರ್ತಕ್ಕಂಥ ಸಿನಿಮಾ ಇದು. ಇಂಥ ಸಿನಿಮಾನ ಮಾಡಿರ್ತಕ್ಕಂಥ ವೀರಭದ್ರಗೌಡರು, ನಿಮ್ಮ ಶ್ರಮಕ್ಕೆ ನಿಜವಾಗ್ಲೂ ಪ್ರತಿಫಲ ಇಲ್ಲಿದೆ ಸರ್. ಇಲ್ಲೆಲ್ಲ ಇರ್ತಕ್ಕಂಥ ಜನಗಳ ಆಶೀರ್ವಾದ ನಿಮ್ಮ ಮೇಲಿದೆ, ಇವರೆಲ್ಲರ ಪ್ರೀತಿ ನಿಮ್ಮ ಮೇಲೆ ಇರೋದಕ್ಕೆ ನಿಜವಾಗ್ಲೂ ನಿಮ್ಮ ಶ್ರಮ ಇವತ್ತು ಸಾರ್ಥಕ ಆಯ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಕುರುಗೋಡು ದೊಡ್ಡ ಬಸವೇಶ್ವರ ತಾಯಿ ನೀಲಮ್ಮನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರಲಿ. ಈಗ ಒಂದೇ ಸಿನಿಮಾಕ್ಕೆ ಸೀಮಿತ ಆಗೋದು ಬೇಡ, ಇನ್ನೂ ಮುಂದೆ ಹೆಚ್ಚೆಚ್ಚವಾಗಿ ಬೆಳೀತಾ ಹೋಗಲಿ. ನೀವು ಎಂಥದ್ದೇ ಸಿನಿಮಾ ಮಾಡಿದ್ರು ಪ್ರೋತ್ಸಾಹ ಮಾಡೋಕ್ಕೆ ಶಾಸಕರಿದ್ದಾರೆ. ಬಗಲಕ್ಕೆ ಕೂರಿಸ್ಕೊಂಡ್ರೆ ನಮಗೂ ನೀವು ಇಷ್ಟೇ ಕೊಡ್ಬೇಕಂತ ಆರ್ಡರ್ ಮಾಡೋಕ್ಕೆ ಕೂಡ ಶಾಸಕರು ಇಲ್ಲೇ ಇದ್ದಾರೆ. ಹಂಗಾಗಲಿಕ್ಕೆ ತಗೊಳ್ಳಿ, ಎಂಥದ್ದೇ ಸಿನಿಮಾ ಯಾವುದೇ ಕ್ಷೇತ್ರದಲ್ಲಿ ಯಾರೇ ಆಗಿರಲಿ, ನೀವು ಇಂಥದ್ದು ಮಾಡ್ತಿದ್ದೀವಿ ಅಂತಂದರೆ ನಿಜವಾಗ್ಲೂ ನಮ್ಮ ತನು ಮಾನ ಧನ ಎಲ್ಲದೂ ನಿಮ್ಗಳ ಜೊತೆ ಕೂಡಿ ನಿಮ್ಮ ಜೊತೆ ಇರಲಿಕ್ಕೆ ನಾವೆಲ್ಲರೂ ರೆಡಿ ಇದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮ್ಮ ಎಲ್ಲ ತಂಡಕ್ಕೆ ನಿಜವಾಗಲೂ ಶುಭವಾಗಲಿ. ಈ ನೀವು ವ್ಯೂಸ್ ಅಂತ ಏನು ಅನ್ಕೊಂತಿದ್ರಿ, ನೀವು ಆಸ್ಕರ್ ಲೆವೆಲ್ಗೆ ಆಲೋಚನೆ ಮಾಡಿದರೆ ಅದು ಆ ಕುರುಗೋಡು ದೊಡ್ಡ ಬಸವೇಶ್ವರನ ಆಶೀರ್ವಾದ ಆಸ್ಕರ್ ಮಟ್ಟಕ್ಕೆ ಹೋಗ್ಲಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದಿಷ್ಟ ನನ್ನ ಮಾತುಗಳ ಮುಗಿಸ್ತಾ ಇದ್ದೀನಿ. ಕುರುಗೋಡು ಭಾಗದಲ್ಲಿ ಒಂದು ಹೊಸ ಮೈಲಿಗಲ್ಲು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಸಿನಿಮಾ ತೆಗಿಬೇಕಂದ್ರೆ ಬಹಳಷ್ಟು ಕಷ್ಟ. ಯಾಕಂದ್ರೆ ಸಿನಿಮಾ ರಂಗ ಬಹಳ ಹತ್ತಿರದಿಂದ ನೋಡಿದ್ದೀನಿ. ಅನೇಕ ಜನ ಪ್ರೊಡ್ಯೂಸರ್ ಇರಲಿ, ಹೀರೋಗಳಿರಲಿ, ಬಹಳಷ್ಟು ನಮ್ಮ ಸ್ನೇಹಿತರಿದ್ದಾರೆ. ಆದರೆ ಅವ್ರು ಪ್ರತಿಯೊಂದು ಹತ್ರ ಮಾತಾಡ್ಬೇಕಾದ್ರೆ, ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇರ್ತಿತ್ತು ಅಂತಂದು ಬಹಳ ಹತ್ತಿರದಿಂದ ಕಂಡಿದೆ. ಹಾಗಾಗಿ ಇವತ್ತೇನು ಸ್ನೇಹಿತರು ವೀರಭದ್ರಗೌಡರು ಈ ಸಿನಿಮಾ ಮಾಡಲಿಕ್ಕೆ ಮತ್ತು ಆ ತಂಡ ಪ್ರಾಮಾಣಿಕವಾಗಿ ಎಷ್ಟು ಕಷ್ಟಪಟ್ಟಿತ್ತು ಅಂತಂದು ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ನಾವು ನಿಂತು ಒಂದು 2 ನಿಮಿಷ ಮಾತಾಡಿ ಹೋಗ್ಬೋದು, ಆದರೆ ಆ ಹಿಂದಿರೋಂಥ ಶ್ರಮ ಭಾಳಷ್ಟು ಕಷ್ಟಕರವಾಗಿರ್ತೈತೆ. ಹಾಗಾಗಿ ಈ ದಿನ ಇಂಥ ಕಾರ್ಯಕ್ರಮಕ್ಕೆ, ಇವತ್ತೇನು ಕುರುಗೋಡು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರಾದಂಥ ಶ್ರೀ ಶ್ರೀ ವಾಮದೇವ ಶಿವಾಚಾರ್ಯರು ಪಾದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಸ್ನೇಹಿತರು, ಅಧ್ಯಕ್ಷರಾಗಿರುವಂಥ ಶೇಖಣ್ಣವರು, ಉಪಾಧ್ಯಕ್ಷರಾಗಿರುವಂಥ
ಮಲ್ಲಿಕಾರ್ಜುನನವರು, ಅದೇ ರೀತಿ ಹಿರಿಯರಾಗಿರೋರಂಥ ಶಿವಶಂಕರಣ್ಣನವರು, ರಾಜನವರು, ಅದೇ ರೀತಿ ನರಸಪ್ಪ ಅವರು, ಹಿರೇಗೌಡರು, ಮತ್ತೆ ಒಲಿಭಾಷಣ್ಣನವರು, ಇನ್ನು ಅನೇಕ ಜನ ವೇದಿಕೆ ಮೇಲೆ ಇರುವಂಥ ಎಲ್ಲ ಮುಖಂಡರು. ಯಾಕಂದ್ರೆ ವೀರಭದ್ರಗೌಡರಿಗೆ ಟಿಕೆಟ್ ಏನು ಮಾಡಬಾರ್ರಿ, ನೀವು ಜನಗಳಿಗೆ ಫ್ರೀಯಾಗಿ ಸಿನಿಮಾ ತೋರಿಸಿ ಅಂದ್ರೆ ವೇದಿಕೆ ಮೇಲೆ ಲೀಡರ್ ಮಾತ್ರ ಬಹಳ ಜನ ಇರ್ಬೇಕಂತ ನಾವು ಹೇಳ್ತೇವೆ. ಅದನ್ನ ಪ್ಲಾನ್ ಬಹಳ ಅಚ್ಚುಕಟ್ಟಾಗಿ ಮಾಡ್ಯಾರ ನಮ್ಮ ಯಾರು ವೀರಭದ್ರಗೌಡರು. ಎಲ್ಲ ಇರೋಂಥ ವೇದಿಕೆ ಮೇಲೆ ಇರೋಂಥ ಎಲ್ಲ ಗಣ್ಯರು 10,000 ರೂಪಾಯಿ ಕೊಟ್ಟರೆ ಈ ಬಡ್ಜೆಟ್ ಇಟ್ಟಂಥ ಸಿನಿಮಾ ದುಡ್ಡು ವಾಪಸ್ ಅಂತ ಗ್ಯಾರಂಟಿ ಬರ್ತೈತಿ. ಅದು ಪರ್ಸನಲ್ ಆಗಿ ವಿಡಿಯೋ ಕೂಡ ಮಾಡ್ಕೊಂಡಾರ. ದಯವಿಟ್ಟು ಎಲ್ಲ ಮುಖಂಡರಲ್ಲಿ ಮನವಿ, ಎಲ್ಲರೂ 10,000 ಅಂದ್ರೆ ಒಂದು 6 ಲಕ್ಷ ಖರ್ಚಾಗಿರ್ಬೋದು. ನಮ್ಗೆ ಜಾಸ್ತಿ ಇರ್ತೈತಿ, ಡಬಲ್ ಟ್ರಿಬಲ್ ಅಲ್ಲ, ಇನ್ನೊಂದು ಸ್ವಲ್ಪ ಜಾಸ್ತಿನೇ ಇರ್ತೈತಿ. ನಾವು ಕೂಡ ಒಂದು 10 ಕೊಟ್ಟರೆ ಇಂಥ ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತೈತಿ. ಎಲ್ಲೇ ಹೋಗಿ ತಿಳ್ಕೊಂಡು ಖರ್ಚು ಮಾಡಿಬಿಟ್ಟು 5,000 ಇಂಥವನ್ನ ಪ್ರೋತ್ಸಾಹ ಮಾಡಿದ್ರೆ ನಮ್ಮ ಕುರುಗೋಡು ಭಾಗದಲ್ಲಿ ಇನ್ನೂ ಹೆಚ್ಚು ಇಂಥ ಸಿನಿಮಾ ಮತ್ತೆ ತೆಗಿಲಿಕ್ಕೆ ಅನುಕೂಲ ಆಗ್ತೈತಿ. ಇವತ್ತು ಕುರುಗೋಡು ಭಾಗ ಅಂದರೆ ಕುರುಗೋಡು ಕ್ಷೇತ್ರ ಅಂದರೆ ಬಹಳ ಐತಿಹಾಸಿಕ ಸ್ಥಳ. ಅದ್ರ ಮಹತ್ವ ನಮಗೆ ಗೊತ್ತಿಲ್ಲ. ಕುರುಗೋಡಿನಲ್ಲಿ ನಾವಿದ್ರು ಕೂಡ ಇಲ್ಲಿರೋಂಥ ದೇವಸ್ಥಾನಗಳು, ಇವತ್ತೇನು ಆದಿಮಾನವರ ಕೆತ್ತನೆ, ಪ್ರತಿಯೊಂದು ಕಲೆಗಳು ನಿಜವಾಗ್ಲೂ ಬಹಳಷ್ಟು ನನಗೆ ಹೆಮ್ಮೆ ಅನಿಸ್ತಿತ್ತು. ಯಾಕಂದರೆ ನಾನು ಅನೇಕ ಬಾರಿ ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್ ಸಾಹೇಬ್ಗೆ ಬಹಳಷ್ಟು ಕರೆದಿದ್ದು ನಾನು. ಯಾಕಂದರೆ ನೀವು ಒಂದು ಸದ್ಯ ಕುರುಗೋಡು ವಿಸಿಟ್ ಮಾಡಿರಿ. ಕುರುಗೋಡು ನೀವು ವಿಸಿಟ್ ಮಾಡೋದ್ರಿಂದ ನಿಮ್ಗೆ ಅಲ್ಲಿರೋಂಥ ಸಂಸ್ಕೃತಿ ಅನ್ನೋದು ಗೊತ್ತಾಗ್ತೈತಿ. ಯಾಕಂದರೆ ಬಹಳ ಪುರಾತನ ಇತಿಹಾಸ ಇರೋಂಥ ಇಡೀ ಎಲ್ಲ ಜಿಲ್ಲೆಗಳು ಅಂದರೆ ಈ ಉತ್ತರ ಕರ್ನಾಟಕದಾಗ ಬಹಳ ಪುರಾತನ ಇರೋಂಥ ಯಾವುದಾದ್ರೂ ತಾಲೂಕಿದ್ರೆ ಅದು ನಮ್ಮ ಹೆಮ್ಮೆಯ ಕುರುಗೋಡು ಅಂತ ನಾವು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ. ಹಂಗಾಗಿ ಇವತ್ತೇನು ಅನೇಕ ಐತಿಹಾಸಿಕ ಅಂದರೆ ಬಾಳೆಕೊಳ್ಳ ಅಂದರೆ ಬಹಳಷ್ಟು ಐತಿಹಾಸಿಕ ಸ್ಥಳಗಳು ಕುರುಗೋಡಿನಲ್ಲಿದ್ದಾವೆ. ವೀರಭದ್ರಗೌಡ ಮತ್ತು ತಂಡದವರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಯಾಕಂದರೆ ಅವರೇನೋ ದೊಡ್ಡ ಶ್ರೀಮಂತಲ್ಲ, ಬಹಳಷ್ಟು ಬಡತನದಲ್ಲಿ ಕೂಡ ಇಂಥ ಸಿನಿಮಾ ಮಾಡ್ಬೇಕಂದ್ರೆ ಬಹಳಷ್ಟು ಕಷ್ಟ. ಹಂಗಾಗಿ ಸಿನಿಮಾ ಏನು ಕ್ವಾಲಿಟಿ ಮತ್ತು ಇದು ಬಹಳಷ್ಟು ಅಚ್ಚುಕಟ್ಟಾಗಿ, ಯಾಕಂದರೆ ನನ್ನ ವಿಡಿಯೋ ತೋರಿಸಿದ್ರು, ಬಹಳಷ್ಟು ಕ್ಲಿಯರ್ ಆಗಿದೆ. ಹಂಗಾಗಿ ಇವತ್ತೇನು ಕುರುಗೋಡಿನ ಕಲೆ ಸಂಸ್ಕೃತಿ ಮತ್ತು ಎಲ್ಲವನ್ನ ಬಿಡಿಸ್ಲಿಕ್ಕೆ ಈ ಸಿನಿಮಾದಲ್ಲಿ 90% ಇದನ್ನ ಎಲ್ಲವನ್ನ ಏನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಆ ಚಿತ್ರತಂಡಕ್ಕೆ ಒಳ್ಳೆಯದಾಗಂತ ಬಯಸ್ತೀವಿ. ಅದೇ ರೀತಿ ಸಂಪೂರ್ಣವಾಗಿ ಇಂಥ ಕಲಾವಿದರನ್ನ ಮುಂದೆ ತರಲಿಕ್ಕೆ ನಾನು ಮತ್ತು ನಮ್ಮ ಪರಮ ಪೂಜ್ಯರು ಮತ್ತು ಇಲ್ಲಿರೋಂಥ ಎಲ್ಲ ಮುಖಂಡರು ಸೇರಿ ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ. ಯಾಕಂದರೆ ಜಾಸ್ತಿ ಮಾತಾಡ್ಕೊಂತ ಹೋದಾಗೆಲ್ಲ ಏನಪ್ಪ ಸಿನಿಮಾ ನೋಡ್ಬೇಕು ಎಮ್ಮೆಲೆ ಭಾಳ ಮಾತಾಡ್ತಾನೆ ಅನ್ಕೊಂತ್ರಿ, ಅದನ್ನು ಕೂಡ ನನ್ನ ಮನಸ್ಸಿಗೆ ತಿಳ್ಕೊಬೇಕಾಗ್ತದೆ. ಹಂಗಾಗಿ ನಮ್ಮೆಲ್ಲರಿಗೂ ಕೂಡ ಈ ಚಿತ್ರ ಚಿತ್ರನ ಪ್ರೋತ್ಸಾಹಿಸಿ ಹೆಚ್ಚಿಗೆ ಪ್ರಚಾರ ಮಾಡ್ರಿ ಅಂತ ಕಲಾವಿದರನ್ನ ಇವತ್ತು ಹೇಳ್ಕೊಂಡ್ರು. ಅಂದ್ರೆ ಹೈದರಾಬಾದು, ಕರ್ನಾಟಕ, ನಮ್ಮ ಭಾಗದ ಕಲಾವಿದರನ್ನ ಯಾರು ಕೂಡ ಅಷ್ಟು ನಾವು ಅಂದರೆ ತಗೊಂಬಲ್ಲ. ಬೆಂಗಳೂರಲ್ಲಿ ಹೈದರಾಬಾದ್ ಅಂತದ್ದು ನನ್ನ ಕೈಲಾದಂಥ ಅನೇಕ ಜನ ಏನು ಇವತ್ತು ಹೀರೋ ಇರಲಿ, ಡೈರೆಕ್ಟರ್ ಇರಲಿ, ಭಾಳಷ್ಟು ಜನ ಪರಿಚಯ ಇದ್ದಾರೆ. ಅವ್ರನ್ನ ಪರಿಚಯ ಮಾಡಿಕೊಟ್ಟು ಇಂಥ ಪ್ರತಿಭೆಗಳನ್ನ ಮುಂತರಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿಸಿ, ಅದಾದಮೇಲೆ ಕುರುಗೋಡು ಇತಿಹಾಸ ಒಂದು ಸತೆ ಗೊತ್ತಾಗಬೇಕಂತ ಪ್ರಾಮಾಣಿಕವಾಗಿ ಕುರುಗೋಡು ಉತ್ಸವ ಮಾಡ್ಬೇಕಂತ ಬಹಳಷ್ಟು ದೊಡ್ಡ ಶ್ರಮ ಇದೆ. ಅಂದರೆ ಆ ಕುರುಗೋಡು ಉತ್ಸವ ಅಂದರೆ ಕುರುಗೋಡನ್ನ ಬೆಳೆಸ್ಬೇಕಂಬೋದು ಬಹಳಷ್ಟು ನನ್ನ ವೈಯಕ್ತಿಕವಾಗಿ ಭಾಳ ವರ್ಷಗಳಿಂದ ಕನಸು, ಪ್ರಯತ್ನ ಮಾಡಕತ್ತೀನಿ. ಆದರೆ ಫೆಬ್ರವರಿ 16ಕ್ಕೆ ಕುರುಗೋಡು ಉತ್ಸವ ಶಕ್ತಿ ಮೀರಿ ಪ್ರಯತ್ನ ಮಾಡಕತ್ತೀವಿ. ಮೇಲಾದರೆ ನಮಗೆ ಫೆಬ್ರವರಿ 16ನೇ ತಾರೀಕು ನಮ್ಮ ಸ್ಥಳೀಯ ಕಲಾವಿದರು ಮತ್ತು ಎಲ್ಲ ನಿರೀಕ್ಷೆ ಸೇರಿ ಫೆಬ್ರವರಿ 16ಕ್ಕೆ ಕುರುಗೋಡು ಉತ್ಸವ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಆ ದೇವರಿಗೆ ಕುರುಗೋಡು ದೊಡ್ಡಬಸಪ್ಪನ ಆಶೀರ್ವಾದ, ತಾಯಿ ನೀಲಮ್ಮನ ಆಶೀರ್ವಾದ ಇದ್ದರೆ ಈ ಸತೆ ಇತಿಹಾಸದಲ್ಲಿ ಫಸ್ಟ್ನೇ ಬಾರಿಗೆ ಇವತ್ತೇನು ಹಂಪಿ ಉತ್ಸವ ಅನೇಕ ಉತ್ಸವಗಳು ಆಗ್ತಾರೆ. ಆದರೆ ಲಾಸ್ಟ್ ಟೈಮ್ ನಾವು ಕಂಪಿ ಉತ್ಸವ ಮಾಡಿದ್ವಿ, ಈ ಸತಿ ಕುರುಗೋಡು ಉತ್ಸವ ಮಾಡ್ಬೇಕಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿದ್ವಿ. ಹಂಗಾಗಿ ತಮ್ಮೆಲ್ಲರೂ ಸಹಕಾರ ಬೇಕು. ಅದೇ ರೀತಿ ಈ ಬಾಳೆಕೊಳ್ಳದ ಏನು ನಮ್ಮ ಹೀರೋ ನಿಜವಾಗ್ಲೂ, ಯಾಕಂದರೆ ನಾನು ಕೂಡ ಒಂದು ಸ್ವಲ್ಪ ಸಿನಿಮಾ ತೆಗ್ತಾರ ಯಾವಾಗಂತ ಲುಂಗಿ ಗಿಂಗಿ ಹಾಕೊಂಡು ನನ್ನ ಮ್ಯಾಲೆ ಬಿಟ್ಕೊಂತಾರಲ್ಲ ಅಂತ ನಾನು ಕೂಡ ಟಿ ಶರ್ಟ್ ಜೀನ್ಸ್ ಹಾಕೊಂಬಂದೆ. ಹಂಗಾಗಿ ಅವ್ರಿಗೆ ಆ ಕುರುಗೋಡು ದೊಡ್ಡಬಸಪ್ಪ, ತಾಯಿ ನೀಲಮ್ಮನ ಆಶೀರ್ವಾದ ಚಿತ್ರತಂಡಕ್ಕಿರಲಿ. ಇದೇ ರೀತಿ ಹೆಚ್ಚೆಚ್ಚು ಐತಿಹಾಸಿಕ ಏನು ಸಿನಿಮಾಗಳನ್ನ ತೆಗಲಿಕ್ಕೆ ಆ ತಾಯಿ ನೀಲಮ್ಮನ ಆಶೀರ್ವಾದ ಕೂಡ ಅವ್ರಿಗಿರಲಿ.
ಅನೇಕ ಜನ ಪ್ರೋತ್ಸಾಹ ಕೊಡ್ರಿ, ಅವ್ರು ಸಹಕಾರ ಮಾಡ್ರಿ. ಯಾಕಂದರೆ ಯಾವುದಕ್ಕೋ ಮುಂದುವರಿಕೆ ಮಾಡಿಬಿಟ್ಟು ಇಂಥ ಕಲಾವಿದರನ್ನ ಮುಂತರಲಿಕ್ಕೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಅನ್ಸುತ್ತಾ. ಅದೇ ರೀತಿ ಪತ್ರಿಕಾ ಮಾಧ್ಯಮದವರು ಇದ್ದಾರೆ, ಅನೇಕ ಜನ ನನ್ನ ತಾಯಂದಿರು ಬಂದಿದ್ದಾರೆ, ಹಿರಿಯರು ಬಂದಿದ್ದಾರೆ. ತಾವೆಲ್ಲರೂ ಕೂಡ ಅವ್ರಿಗೆ ಆಶೀರ್ವಾದ ಮಾಡೋಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಅನ್ಸುತ್ತೆ ಒಂದು ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಸಮರ್ಪಣೆ ಮಾಡಿ ನಮ್ಮ ಭಾಗದ ಆರಾಧ್ಯ ದೈವವಾಗಿರುವ ದೊಡ್ಡಬಸವೇಶ್ವರ ಮಹಾಸ್ವಾಮಿಯನ್ನು ರಂಗಮಂದಿರದಲ್ಲಿ ಧ್ಯಾನಿಸಿಕೊಂಡು ನಮ್ಮ ಕ್ಷೇತ್ರದ ಜನಪ್ರಿಯ ಜನಾನುರಾಗಿ ಸಜ್ಜನ ರಾಜಕಾರಣಿಗಳಾದ ಶಾಸಕರಾದಂಥ ಸನ್ಮಾನ್ಯ JN ಗಣೇಶ್ ಸರ್ ಅವರೇ, ಸಮಯ ಭಾಳ ಆಗಿರುವುದರಿಂದ ಈ ಕ್ಷೇತ್ರದ ಕಾರ್ಯಾಂಗದ ಎಲ್ಲ ಮುಖ್ಯಸ್ಥರೇ, ಪುರಸಭೆಯ ಅಧ್ಯಕ್ಷರನ್ನು ಮೊದಲುಗೊಂಡು ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರೇ, ಬಾಳೆಕೊಳ್ಳ ಸಿನಿಮಾದ ನಾಯಕ ನಟರಾಗಿರ್ತಕ್ಕಂಥ ಕೆ ವೀರಭದ್ರಗೌಡರು ಮೊದಲುಗೊಂಡು ಎಲ್ಲ ನಿರ್ದೇಶಕರೇ, ಅಭಿಮಾನಿಗಳೇ, ಸಂಪರ್ಕರೇ, ಈ ವೇದಿಕೆ ನಂದಲ್ಲ. ನಾನೊಂದು ಪದ್ಯ ಕೇಳಿದ್ದೆ, ನಂದೇನಿಲ್ಲ ಗುರುವೇ ನಿಂದೇ ಎಲ್ಲ. ಈ ವೇದಿಕೆ ಮೇಲೆ ನನಗೆ ಯಾಕೆ ಅನಿಸಿದೆ ಅಂದರೆ, ನಂದೇನಿಲ್ಲ ವೀರಭದ್ರಗೌಡ್ರೆ ನಿಮ್ಮದೇ ಎಲ್ಲ. ಹೀಗಾಗಿ ವೀರಭದ್ರಗೌಡರು ಎಂಥ ಕಲಾವಿದರು ಅಂದರೆ, ನಾನು ಶಿವನ ಬಗ್ಗೆ ಮಾತನಾಡ, ಈಗ ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ ಹಚ್ಚಿದ್ದಾರೆ ಅಂತ ಒಬ್ಬ ದೊಡ್ಡ ಕಲಾವಿದ. ಮೊದಲು ನನ್ನ ಹತ್ರ ಸಾಹಿತಿಯಾಗಿ ಬಂದ, ಸಂಶೋಧಕನಾಗಿ ಬಂದ. ಅವನ ಪೆನ್ನು, ಅವನ ಲೇಖನಿ ಇಷ್ಟು ಹರಿತವಾದದ್ದು, ಬಹಳಷ್ಟು ಆಶೀರ್ವಚನವನ್ನು ಅವನ ಪುಸ್ತಕಗಳಿಗೆ ನಾನು ಬರೆದಿದ್ದೇನೆ. ಇಲ್ಲಿ ಕಿರುಚಿತ್ರ ಅಂತ ಹೇಳಿದ್ದಾರೆ, ಗಿರಿಗನ ವಜ್ರ ಗೆರಿದನ್ನ ಬಹುದೇ ಬಾರದಯ್ಯ. ವಜ್ರ ಬಹಳ ಸಾಣದಿರ್ತದೆ, ಗುಡ್ಡ ಬಹಳ ದೊಡ್ಡದಿರ್ತದೆ. ಗುಡ್ಡ ದೊಡ್ಡದು ವಜ್ರ ದೊಡ್ಡದು ಅಂತ ಕೇಳಿದ್ರೆ, ಆಕಾರದಲ್ಲಿ ವಜ್ರ ಸಾಣದು, ಗುಡ್ಡ ಬಹಳ ದೊಡ್ಡದು. ಆದರೆ ಅದರ ಶಕ್ತಿಯಲ್ಲಿ ಗುಡ್ಡ ಬಹಳ ಸಾಣದು, ವಜ್ರ ಬಹಳ ದೊಡ್ಡದು. ಸುತ್ತಳತೆಯಿಂದ ಕಿರಿದಾಗಿರಬಹುದು, ಅದರೊಳಗಿನ ಚೈತನ್ಯ ಬಹಳ ದೊಡ್ಡದು ಹೇಗಾಗಿರ್ತದೋ, ಈ ಬಾಳೆಕೊಳ್ಳ ಅನ್ನುವಂಥ ಸಿನಿಮಾ ಕಿರುಚಿತ್ರ ಆಗಿರ್ಬೋದು, ಕುರುಗೋಡಿನ ಹಿರಿತನ ಮತ್ತು ಸಿರಿತನ ಬಹಳ ದೊಡ್ಡದಾಗಿದೆ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ನಾವೆಲ್ಲ ದೇಶಭಕ್ತರು, ಸ್ವತಂತ್ರ ಹೋರಾಟಗಾರರನ್ನ ಅಕ್ಷರಸ್ಥರು ಅಧ್ಯಯನದಿಂದ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಪುಸ್ತಕಗಳನ್ನು ಓದಿ ನಾವು ಸ್ವಾತಂತ್ರ್ಯ ಹೋರಾಟ ಹೇಗೆ ಪ್ರಾರಂಭ ಆಯಿತು, ಕಿತ್ತೂರು ಚೆನ್ನಮ್ಮ, ಝಾನ್ಸಿರಾಯಿ ಲಕ್ಷ್ಮೀಬಾಯಿ, ತ್ಯಾತ್ಯಾ ಟೋಪಿ, ಹೀಗೆ ಇತಿಹಾಸ ಅಕ್ಷರಸ್ಥರು ಅವರನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅನಕ್ಷರಸ್ಥರಿಗೆ ದೇಶದ ಇತಿಹಾಸ ಗೊತ್ತಾಗಬೇಕು ಅಂದರೆ, ಪುಸ್ತಕ ಓದದೇ ಇರುವಂಥ ವ್ಯಕ್ತಿಗಳಿಗೆ ಇತಿಹಾಸ ಗೊತ್ತಾಗಬೇಕಂದ್ರೆ ಅದು ಪ್ರಖರವಾದ ಮಾಧ್ಯಮ ಯಾವುದು ಅಂದರೆ ಸಿನಿಮಾ. ನಮಗೆ ಸಿಂಧೂರ ಲಕ್ಷ್ಮಣ ನಮಗೆ ಪರಿಚಯ ಆಗಿದ್ದು ಯಾವುದರಿಂದ? ಸಿನಿಮಾಗಳಿಂದ. ಭಗತ್ ಸಿಂಗ್ ಪರಿಚಯ ಆಗಿದ್ದು ಸಿನಿಮಾಗಳಿಂದ. ಹೇಗೆ ಒಬ್ಬ ಇತಿಹಾಸ ಪುರುಷನನ್ನ ಎಲ್ಲ ಸ್ತರಗಳಲ್ಲಿರುವ ಜನರಿಗೆ ಪರಿಚಯ ಮಾಡಿಕೊಡುವಂಥ ಒಂದು ಶ್ರೇಷ್ಠವಾದಂಥ ಪ್ರಖರ ಮಾಧ್ಯಮ ಯಾವುದು ಅಂದ್ರೆ ಅದು ಸಿನಿಮಾ. ಅಂಥ ಸಿನಿಮಾವನ್ನ ಶರಣರು ಹೇಳ್ತಾರೆ,
ಇಂದಣವ ಹೆಜ್ಜೆಯ ನರಿಯದೆ ಮುಂದಣ ಹೆಜ್ಜೆ ಇಡಲಾರದು ನೋಡ. ಹಿಂದೆ ಏನೈತಿ ಅಂತ ತಿಳಿಲಾರದೆ ಮುಂದೆ ಹೆಜ್ಜೆ ಇಡಕ್ ಆಗುದಿಲ್ಲ. ನಿನ್ನೆ ಕಟ್ಟಿದ ಮಜ್ಜಿಗೆ ನಾಳಿನ ಹಾಲಿಗೆ ಹೆಪ್ಪು ನೋಡ. ಕುರುಗೋಡದ ಇತಿಹಾಸದಲ್ಲಿ ಕುರುಗೋಡಿನ ಐತಿಹಾಸಿಕ ಏನು ಹಿರಿತನ ಮತ್ತು ಸಿರಿತನ ಇದೆ, ಅದು ನಮಗೆ ಪರಿಚಯ ಆಗಬೇಕು ಅಂದ್ರೆ ನಮ್ಮ ಶಾಸಕರು ಈಗ ಹೇಳಿದರು ಕುರುಗೋಡಿನ ಉತ್ಸವವನ್ನು ಏರ್ಪಡಿಸ್ತೇವೆ ಅಂತ. ಹಂಪಿಗಿಂತಲೂ ಮೂಲವಾದಂಥ ಒಂದು ಆಸ್ಥಾನ ಕುರುಗೋಡಿನ ಇತಿಹಾಸ ಇದೆ ಇರೋದು ಐತಿಹಾಸಿಕ ಹಿನ್ನೆಲೆಯಿಂದ ನಮಗೆ ಗೊತ್ತಾಗ್ತದೆ. ಹಾಗೆ ವೀರಭದ್ರ ಗೌಡರು ನೋಡ್ಲಿಕ್ಕೆ ಬಹಳ ಸಣ್ಣವರಿದ್ದಾರೆ, ಎತ್ತರ ಕಡಿಮೆ ಅದಾರ ಅವರು, ಆದ್ರೆ ಎತ್ತರ ಭಾಳ ಅದಾರ. ಆ ಪುಣ್ಯಾತ್ಮ ಅವ್ನು ನೋಡಿದ್ರೆ ಇವೇನ್ ಮಾಡ್ತಾನಪ್ಪ, ನಿನ್ನೆ ಒಂದು ಅವ್ನ ಕೈಯಾಗ ಹಿಡಿದು ಕಡ್ಡಗದಷ್ಟೇ ಅದಾನೇನು ಅನ್ನಿಸ್ತು, ಆದ್ರೆ ಬೀಸಿದ ಫೋರ್ಸ್ ಐತಲ್ಲ ಇವನೇ ಮಾಡ್ಯಾನೋ ಏನು ತಾಂತ್ರಿಕವಾಗಿ ಮಾಡ್ಯಾರ ಏನೋ ಅಷ್ಟು ಕಲೆ ಒಬ್ಬ ಕಲಾವಿದ ಒಳಗಡೆ ಇದ್ದ. ಆ ಕಲಾವಿದ ಹೊರಗೆ ಬರಲಿಕ್ಕೆ ಅದು ಕಾದು ಕುಳಿತಿರ್ತದ ಕಲೆಯಲ್ಲಿ. ಆ ಕಲಾತ್ಮಕತೆ ಅನ್ನೋದು ಹೊರಗೆ ಬಂದಿದ್ದು ಯಾವುದ್ರ ಮುಖಾಂತರ ಅಂದ್ರೆ ಒಂದು ಛಲ ಅನ್ನುವ ಸಿನಿಮಾದ ಮುಖಾಂತರ, ಬಾಳೆ ಕೊಳ್ಳ ಅನ್ನುವುದರ ಮುಖಾಂತರ ಈ ಸಿನಿಮಾದ ಮುಖಾಂತರ ಹೊರಗೆ ಬಂದಿದ್ದಾರೆ. ನನಗೆ ಈ ಕ್ಷೇತ್ರ ಬಹಳ ಪರಿಚಯ ಕಡಿಮೆ, ಇದ್ರ ಬಗ್ಗೆ ಮಾತನಾಡೋದು ನನಗೆ. ಆದರೂ ಸಿನಿಮಾ ಹೆಚ್ಚು ಜನರ ಮನಸ್ಸನ್ನ ಅದು ಒಳಗೆ ಹೋಗ್ತದೆ. ಸಿದ್ದಯ್ಯ ಪುರಾಣಿಕರು ಒಂದು ಎರಡು ಮಾತು ಹೇಳಿ ಮುಗಿಸ್ತೇನೆ ನಾನು. ಅವ್ರು ಹೇಳ್ತಾರೆ, 400 ಕೋಟಿ ನರಕುಲದ ನಾಟಕದಲ್ಲಿ ನನಗೊಂದು ಪಾತ್ರ ಇತ್ತೇಯ. ಅವತ್ತಿನ ಕಾಲಕ್ಕೊಚ್ಚಿನ ಬರಾಗಿ ಭೂಮಿ ಮೇಲೆ 400 ಕೋಟಿ ಇತ್ತು ಜನಸಂಖ್ಯೆ. ಇಂಥ ಒಂದು ಪಾತ್ರ ಇತ್ತೇಯ. ಪರದೆ ಹಿಂದಿನ ಪಾತ್ರ, ಪರದೆ ಮುಂದಿನ ಪಾತ್ರ, ಪೀಠೋಪಕರಣಗಳು ಜೋಡಿಸುವ ಪಾತ್ರ, ಯಾವ ಪಾತ್ರವಾದರೂ ಸರಿ ನಿನ್ನ ಕೃಪೆಗೆ ಪಾತ್ರನಾದರೆ ಸಾಕು ಸ್ವತಂತ್ರ ದೇವ ಸಿದ್ದೇಶ್ವರ. ನಮ್ಮ ಜೀವನದ ಪಾತ್ರ ಏನಿದೆ ಅದು ನಾಟಕ 3 ತಾಸಿಂದು. ನಮ್ಮದೇನು ಪಾತ್ರ ಇದೆಯಲ್ಲ, ಈ ಪಾತ್ರ ಯಾರ ಕೃಪೆಗೆ ಪಾತ್ರ ಆಗಬೇಕು? ಶಾಸಕರು ಅನ್ನುವುದು ಒಂದು ಪಾತ್ರ. ಅದು ಸತ್ಪಾತ್ರ ಆಗ್ಬೇಕಂದ್ರೆ ಯಾರ ಕೃಪೆಗೆ ಅಂದ್ರೆ ಕುರುಗೋಡು ಮತ್ತು ಕಂಪ್ಲಿಯ ಮತಕ್ಷೇತ್ರದ ಜನರ ಮನಸ್ಸು ಗೆದ್ದು ಬಿಟ್ರೆ ಅದೇ ಕೃಪೆಗೆ ಪಾತ್ರರಾಗುವಂತ ಸಿನಿಮಾಗಳು. ಸತ್ಯ ಹರಿಶ್ಚಂದ್ರನ ಸಿನಿಮಾ ನೋಡಿ ಗಾಂಧಿ ಸತ್ಯ ಹರಿಶ್ಚಂದ್ರ. ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ಲಿಕ್ಕೆ ಗಾಂಧಿ ಬದಲಾಗಲಿಕ್ಕೆ ಒಂದು ನಾಟಕ ಕಾರಣ ಆಯಿತು. ಈಗ ಎಷ್ಟು ಮಂದಿ ಇದ್ರಪ್ಪ ನಿಮ್ಮ ಸಿನಿಮಾದೊಳಗೆ ಪಾತ್ರಧಾರಿಗಳು? 10 ಜನ ಪಾತ್ರ ಮಾಡಿದ್ದಾರೆ. ನೋಡೋರು ಎಷ್ಟು ಮಂದಿ ಇದ್ದೀರಿ? ಎಷ್ಟು? 10,000 10 ಲಕ್ಷ ಜನ ನೋಡ್ತಾರೆ. ಪಾತ್ರಧಾರಿಗಳು ಕಡಿಮೆ, ನೋಡೋರು ಜಾಸ್ತಿ. ಅದೇ ರೀತಿ ನೋಡೋ ಒಬ್ಬ ಪಾತ್ರಧಾರಿ 700 ಕೋಟಿ ಜನ. ನಾವೆಲ್ಲ ಪಾತ್ರಧಾರಿಗಳೇ. ನಂದು ಸ್ವಾಮಿಯ ಪಾತ್ರ. ಈ ಸ್ವಾಮಿಯ ಪಾತ್ರ ಸ್ವಾರ್ಥದ ಪಾತ್ರ ಆಗದೆ ಹೋದ್ರೆ ಅದು ಪರಮಾರ್ಥಕ್ಕೆ ದಾರಿ ಮಾಡಿಕೊಡ್ತದೆ. ನನ್ನ ಪಾತ್ರಗಳನ್ನೆಲ್ಲ ನೋಡೋರು ಯಾರು ನೋಡ್ತಾರೆ? ನಮ್ಮ ಹೈಕಮಾಂಡ್ ಅಂದ್ರೆ ಪಕ್ಷದ ಕಡೆ ಹೋಗ್ಬೇಡ್ರಿ. ಮ್ಯಾಲಿರುವ ಭಗವಂತ ನಮ್ಮೆಲ್ಲರ ಪಾತ್ರವನ್ನು ನೋಡ್ತಾನೆ. ಈ ಪಾತ್ರ ಹೇಗೆ ನಾವು 100 ವರ್ಷದಲ್ಲಿ ಸರಿ ಮಾಡಬೇಕು, ಹಾಗೆ ಬಾಳೆಕೊಳ್ಳ ಅನ್ನುವಂಥ ರಹಸ್ಯಮಯವಾದಂಥ ಸಿರಿಯ ಹುಡುಕಾಟದಲ್ಲಿ ಈ ಸಿನಿಮಾ ಬಹಳಷ್ಟು ಜನರ ಮನಸ್ಸನ್ನು ಸೆರೆ ಹಿಡಿದು ಮುಂದಕ್ಕೆ ಕರ್ಕೊಂಡು ಹೋಗ್ತದೆ. ನನಗೆ ಅನ್ನಿಸ್ತದೆ ನಮ್ಮ ವೀರಭದ್ರ ಗೌಡರು ಅವ್ರು ನನ್ನ ಮುಂದೆ ಬಹಳಷ್ಟು ಮಾತನಾಡಿದ್ದಾರೆ. ಅವ್ರ ಕನಸುಗಳು ಹೆಮ್ಮರವಾಗಿದ್ದಾವೆ. ಅದಕ್ಕೆ ಕರಿಯು ಕನ್ನಡಿಯೊಳ ಅಡಗಿದಂತೆ ಕನ್ನಡಿಯೊಳಗೆ ಆನೆ ಹೆಂಗೋ ಐತು. ಒಂದು ಕನ್ನಡಿ ಎಷ್ಟಿರ್ತದೆ, ಆನೆ ಎಷ್ಟಿರ್ತದೆ? ಕನ್ನಡಿಯಾಗ ಹೇಗೆ ಆನೆ ಒಳಗೈತೋ
ಅವನೊಳಗ ಅವ ನೋಡ್ಲಿಕ್ಕೆ ಒಂದು ಸಣ್ಣ ಕನ್ನಡಿದ್ದಂಗೆ ಅದಾನೆ. ಕಲೆ ಅನ್ನುವಂಥ ಆಣಿ ಅನ್ನುವಂಥ ಒಂದು ಮಹತ್ತರವಾದಂಥ ಕಲಾತ್ಮಕ ದೇವತೆ ಒಳಗಿದ್ದಾಳೆ. ಆಕೆ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ. ಅದಕ್ಕೆಲ್ಲ ನಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಹೇಳಿ ನಮ್ಮ ಗಣೇಶ್ ಸರ್ ಈ ಕಾರ್ಯಕ್ರಮ ನೋಡಿದ ಮೇಲೆ ನನಗೆ ಅನ್ನಿಸ್ತು, ನಮ್ಮ ಪುರಾಣದಾಗ 5 ದಿವಸ ಅಲ್ಲೇ ಇಟ್ಕೋಬೇಕಂತ ಮಾಡಿದ್ದೀವಿ. ಮ್ಯಾಲ ಕೂತವರಿಗೆಲ್ಲ 10,000 ರೂಪಾಯಿ ಕೊಡಿಸ್ತಾರೆ ಅಂದರೆ ನಮ್ಮ ಮಠದಾಗ ಒಂದು 5 ದಿವಸ ಇದ್ಬಿಟ್ರೆ ನಮ್ಮ ಜಾತ್ರೆ ಎಲ್ಲ ಮುಗಿದು ಹೋಗ್ತದೆ. ನನಗನ್ನಿಸ್ತಿತ್ತು ಸಾಯಿಬ್ರು ಹಿಂಗೆ ನಮಗೆ ಟ್ಯಾಕ್ಸ್ ಹಾಕ್ತಾರಂದ್ರೆ ನಾವು ಮ್ಯಾಲ ಕುರ್ಚಿ ಮೇಲೆ ಕುದುರ್ತಿದ್ದಿಲ್ಲ ಅಂತ ಅನಿಸ್ತದೆ. ಅದಕ್ಕೆ ನಾವು ವೀರಭದ್ರಗೌಡರಿಗೆ ವೇದಿಕೆ ಮೇಲೆ ಆಶೀರ್ವಾದ ಮಾಡೋಂಗಿಲ್ಲ, ಮಠಕ್ಕೆ ಕರೆಸಿ ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು ಅಂತೇಳಿ ಜನರ ನೋಟಕ್ಕೆಲ್ಲ ದೊಡ್ಡಬಸವೇಶ್ವರ ನೋಟಕ್ಕೆ ಅವರಿಗೆ ಆಶೀರ್ವಾದ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತಾ ಇದೆ. ಸನ್ಮಾನ ಶ್ರೀ ಅಶೋಕ್ ಹುಂಗರ್ ದಯವಿಟ್ಟು ಎಲ್ಲ ಅತಿಥಿ ಮಹೋದಯರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ದಯವಿಟ್ಟು ಯಾರು ದಯವಿಟ್ಟು ಹಾಗೆ ಸಾದಿ ಬಶೀರ್ ಸಾಹಬ್ ಅವರ ತಂಡ ಹಾಗೂ ಗೌಸಿಯಾತಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಇವರಿಂದ ವೀರಭದ್ರಗೌಡರಿಗೆ ಸನ್ಮಾನ. ಏನೊಂದು ಸಾದಿ ಬಶೀರ್ ಸಾಹಬ್ ಅವರ ತಂಡದಿಂದ ಸನ್ಮಾನ. ದಯವಿಟ್ಟು ಸರ್. ಕಾಜಿ ಬಶೀರ್ ಎಲ್ಲ ಅತಿಥಿ ಮಹೋದಯರು ವೇದಿಕೆ ಮುಂಭಾಗದಲ್ಲಿ ಕುತ್ಕೊಂಡು ಈ ಒಂದು ಚಿತ್ರವನ್ನು ವೀಕ್ಷಣೆ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ದರೂರ್ ಪುರುಷೋತ್ತಮ ಗೌಡರು ಹಾಗೂ ಅವರ ಸಂಘಟಕರಿಂದ ವೀರಭದ್ರಗೌಡರಿಗೆ ಸನ್ಮಾನ. ದಯವಿಟ್ಟು ಎಲ್ಲ ಚೇರ್ಗಳನ್ನು ಕೆಳಗೆ ಹಾಕಬೇಕು. ಹೂಗಾರ್ ವಿನಯ್ ಕುಮಾರ್ ಹೂಗಾರ್ ಸಂಘದ ಅಧ್ಯಕ್ಷರು ಇವರಿಂದ ಈ ಒಂದು ಕೆವಿಜಿ ತಂಡಕ್ಕೆ 10,000 ರೂಪಾಯಿಗಳನ್ನ ಬಹುಮಾನ ಕೊಡ್ತಾ ಇದ್ದಾರೆ. ಹೂಗಾರ್ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ವಿನಯ್ ಕುಮಾರ್ ಅವರು ಈ ಒಂದು ಕೆವಿಜಿ ತಂಡಕ್ಕೆ 10,000 ರೂಪಾಯಿಗಳನ್ನ ದೇಣಿಗೆಯಾಗಿ ಕೊಡ್ತಾ ಇದ್ದಾರೆ. ಧನ್ಯವಾದಗಳು ಅವರಿಗೆ. ದಯವಿಟ್ಟು ಎಲ್ಲ ಅತಿಥಿ ಮಹೋದಯರು ವೇದಿಕೆ ಮುಂಭಾಗ ಕುತ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಚೇರ್ಗಳನ್ನು ಕೆಳಗೆ ಹಾಕಿದೆ. ದಯವಿಟ್ಟು ಎಲ್ಲ ದಯವಿಟ್ಟು ಮಾನ್ಯ ಶಾಸಕರಲ್ಲಿ ವಿನಂತಿ, ಈ ಒಂದು ಚಿತ್ರವನ್ನು ವೀಕ್ಷಣೆ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳೋಣ ಪ್ಲೀಸ್. ನೋಡಿ ನೋಡಿ ಹಾಕ್ರಿ ಹಾಕ್ರಿ. ಮಧುರೆ ಕುಮಾರಸ್ವಾಮಿ ಅವರು ಬಿಜೆಪಿ ಮಂಡಲದ ಅಧ್ಯಕ್ಷರು, ಅವರಿಂದ ವೀರಭದ್ರಗೌಡರಿಗೆ ಸನ್ಮಾನ. ದಯವಿಟ್ಟು ಮಂದಿರಲ್ಲಿ ವಿನಂತಿ, ಎಲ್ಲ ಅತಿಥಿ ಮಹೋದಯರಲ್ಲಿ ವಿನಂತಿ, ಈ ಒಂದು ಚಿತ್ರ ಇದೀಗ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಚಿತ್ರ ತೆರೆಗೆ ಬರ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಚಿತ್ರವನ್ನು ವೀಕ್ಷಣೆ ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಚಿತ್ರ ನಿಮ್ಮ ಮುಂದೆ ದರೂರು ಪುರುಷೋತ್ತಮ ಗೌಡರು ಇದೀಗ ಸನ್ಮಾನಿಸ್ತಾ ಇದ್ದಾರೆ. ಹಾಗೆ ಮಧುರೆ ಕುಮಾರಸ್ವಾಮಿ ಅವರು ಬಿಜೆಪಿ ಮಂಡಲದ ಅಧ್ಯಕ್ಷರು, ಅವರು ಕೂಡ ಮಾನ್ಯ ಗೌಡರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಕುಡುಪಿನಿಯ ಈ ಒಂದು ಹೋರಾಟಗಾರರಾಗಿರ್ತಕ್ಕಂಥ ಸಂಘದ
ನಿಮ್ಮ ಮುಂದೆ ಕ್ಯಾಮ್ರಾ ಎಲ್ಲ ಅತಿಥಿ ಮಹೋದಯರು ವೇದಿಕೆಯ ಮುಂಭಾಗದಲ್ಲಿ ಕೂತ್ಕೊಂಡು ಈ ಒಂದು ಚಿತ್ರವನ್ನು ವೀಕ್ಷಣೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾನೆ. ಐತಿಹಾಸಿಕ ಕಥಾ ಹಂತರವನ್ನು ಹೊಂದಿರತಕ್ಕಂಥ ನಮ್ಮ ಊರಿನ KVG ಯುವ ಪಡೆ ನಟಿಸಿ ನಿರ್ಮಿಸಿರ್ತಕ್ಕಂಥ ಚಿತ್ರ ಬಾಳೆಗೊಲ್ಲ. ಪಿ ಸುಭಾನ್ ಈ ಚಿತ್ರದ ನಿರ್ದೇಶಕರು, ಹಾಗೆ ವಿ ರವಿ ಕ್ಯಾಮರಾಮನ್, ಹಾಗೆ ಭೀಮೇಶ್ ಅವರನ್ನ ಅರ್ಪಿಸ್ತಾ ಇದ್ದಾರೆ. ಬಾಳೆಗೊಲ್ಲ. ನೋಡಿ 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 ಅಣ್ಣ ನೋಡಿ ಇನ್ನೊಂದು ಈ ಬಾಳೆಪಳ ಸಿನಿಮಾದ ಈಗ ವೇದಿಕೆ ಮೇಲೆ ಈ ಚಿತ್ರತಂಡ ಇದೆ. ಇಲ್ಲಿ ಸುಭಾನ್ ಅವರು ನಿರ್ದೇಶನ ಮಾಡಿದ್ದಾರೆ. ಅದೇ ರೀತಿಯಾಗಿ ಕ್ಯಾಮ್ರಾಮನ್ ಆಗಿ ರವಿ ಅವರು ಮಾಡಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು ಈ ತಂಡದಿಂದ ಅದೇ ರೀತಿಯಾಗಿ ಅದ್ಭುತವಾಗಿ ಎಡಿಟ್ ಮಾಡಿರ್ತಕ್ಕಂಥ ಭೀಮೇಶ್ ಅವರು ಎಡಿಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಸಿನಿಮಾದಲ್ಲಿ ಮೂವರು ಮೇನ್ ಕ್ಯಾರೆಕ್ಟರ್ ಆಗಿ ಹೀರೋಯಿನ್ ಆಗಿ ಇದರಲ್ಲಿ ವರ್ಕ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಹೀರೋಯಿನ್ ಫ್ರೆಂಡ್ ಆಗಿ ಒಬ್ಬರು ಜೊತೆಗೆ ಇಲ್ಲಿ ಬಂದಿದ್ದಾರೆ. ನಮಗೆ ನೀಲಾಂಬರಿ ಮೇಡಮ್ ಅಂತಂದು, ಅದೇ ರೀತಿಯಾಗಿ ನಕ್ಷತ್ರ ಮೇಡಮ್ ಅವರು ಅಂತಂದು ಈ ಸಿನಿಮಾಕ್ಕೆ ಸಿಂಗರ್ ಆಗಿ, ಅಂದ್ರೆ ಇಲ್ಲಿ ಕೆಲವೊಂದು ಸಾಂಗ್ಗಳನ್ನ ಇದರಲ್ಲಿ ಇದು ಮಾಡಿದ್ದಾರೆ. ಇದರಲ್ಲಿ ಶಿಲ್ಪಾ ಶಶಿಕುಮಾರ್ ಅಂತಂದು ಅವರು ಬಂದಿದ್ದಾರೆ. ಅದರ ಜೊತೆಗೆ ಇಲ್ಲಿ ಇರ್ತಕ್ಕಂಥವ್ರಲ್ಲಿ ಅಂದ್ರೆ ಇಲ್ಲಿ ಅಂಬರೀಷ್ ಅಣ್ಣ ಇದ್ದಾರೆ, ವೆಂಕಟೇಶ್ ಅಣ್ಣ ಇದ್ದಾರೆ, ಬಹಳಷ್ಟು ಜನ ಇಲ್ಲಿ ಅಶೋಕ್ ಇರ್ಬೋದು. ನಾನು ಹೇಳಿದ್ನಲ್ವಾ 4 ದಿನಗಳ ಕಾಲ ನಿರಂತರ ಮಳೆ ಬಂದಾಗೆ ಅಶೋಕು, ಪ್ರೇಮು, ಸೂರಿ, ಅದ್ರ ಜೊತೆಗೆ ನಮ್ಮ ಸತೀಶ್ ಅಂತಂದು ಈ 4 ಜನನು ಮಳೆ ಬಂದ್ರು ಅವೆಲ್ಲ ಸಾಮಾನುಗಳೆಲ್ಲ ತೊಳೆದೋಗ್ತಾವಂತಂದು ಎಷ್ಟೊಂದು ಕಷ್ಟ ಇದು ಅನುಭವಿಸಿದ್ದಾರೆ. ಅಂದ್ರೆ ಈ ನಮ್ಮ ತಂಡ ಇದೆ. ಈ ನಮ್ಮ ತಂಡಕ್ಕೆ ಎಲ್ಲರೂ ಸಿನಿಮಾವನ್ನು ನೋಡಿ ಪ್ರೋತ್ಸಾಹಿಸಬೇಕೆಂದು ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿ ನೋಡ್ರಿ ಈ ಒಂದು ಚಿತ್ರವನ್ನ ನಿರ್ದೇಶಿಸಿ ಈ ಒಂದು ಚಿತ್ರದ ಯಶಸ್ವಿಗೆ ಕಾರಣೀಕರ್ತರಾಗಿರ್ತಕ್ಕಂಥ KVG ತಂಡಕ್ಕೆ ಒಮ್ಮೆ ಜೋರಾದ ಬಾಳೆಕೊಳ್ಳವೆಂಬ ಸ್ಥಳವಿದೆ. ಕಾಲದ ಮಾನವರು ಹಾಗೂ ಅನೇಕ ರಾಜಮನೆತನಗಳು ಇಲ್ಲಿ ಆಳ್ವಿಕೆ ನಡೆಸಿರುವುದಕ್ಕೆ ಇಂದಿಗೂ ಜೀವಂತ ಸಾಕ್ಷಿ. ಅವನ ಕಾಲದಲ್ಲಿ ನೋಡಿದ್ರೆ ನನಗೆ ಯಾಕೋ ಅವನೇ ಅರ್ಜುನ ಅನಿಸುತ್ತೆ. ಅವನ ಹೆಸರು